ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಬ್ರಿಜ್ಲಿನ್ ವ್ಯಾಕ್ಸ್ ಹೆಂಗೆ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಫಸ್ಟ್ ಯಾವತ್ತಿದ್ರು ನಾವು ಫೇಸ್ಗೆ, ಅಂಡರ್ ಆರ್ಮ್ಸ್ಗೆ ಮತ್ತೆ ಈ ಸರಿ ಬಿಗ್ನಿಗೆ ಮಾತ್ರನೇ ಯೂಸ್ ಮಾಡಬೇಕಾಗುತ್ತೆ. ಇದು ಇನ್ನು ಹ್ಯಾಂಡ್ಸ್ಗೆ ಅವಕ್ಕೆಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ. ಇವತ್ತು ಬನ್ನಿ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ. ಅವ್ರ ಫೇಸಲ್ಲಿ ಏನಾದರೂ ಸ್ವಲ್ಪ ಏನು ಅವ್ರ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ರು ಪರವಾಗಿಲ್ಲ, ಕಂಪಲ್ಸರಿ ಸ್ವಲ್ಪ ಅದು ಪೌಡ್ರ್ ಅಪ್ಲೈ ಮಾಡಿ, ಇಲ್ಲಾಂದರೆ ನಮಗೆ ಏರ್ಸ್ ರಿಮೂವ್ ಆಗಲ್ಲ. ಒಂದು 3 to 4 ಟೈಮ್ಸ್ ನಾವು ಕ್ಲೀನಾಗಿ ಅದ್ರ ಮೇಲೆ ಅಪ್ಲೈ ಮಾಡಿಬಿಟ್ಟು ನಾವು ಈ ಥರ ಲಾಸ್ಟಲ್ಲಿ ಈ ಥರ ನಾವು ಇಟ್ಕೊಂಡ್ರೆ ಆ ಸ್ಟಿಕ್ಕಲ್ಲಿ ಆಟೋಮೆಟಿಕ್ ಅದೇ ಎದ್ಬಿಡುತ್ತೆ. ನೀವು ಸಡನ್ನಾಗಿ ಪೀಲ್ ಮಾಡೋಕೆ ಹೋದರೆ ಅವ್ರ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಹುಷಾರಾಗಿ ಮಾಡಿ. ಒಂದೇ ಸರಿ ಈ ಥರ ಇಟ್ಕೊಂಡು ನೋಡಿ, ಆಟೋಮೆಟಿಕ್ ನಮ್ಗೆ ಕೂದಲು ಬಂದ್ಬಿಡುತ್ತೆ. ಒಂದೇ ಸರಿ ನಾವು ಪೀಲ್ ಮಾಡಬೇಕು. ಸಡನ್ನಾಗಿ ಈ ಥರ ಕಿತ್ಬಿಟ್ಟು ಮತ್ತು ಅವ್ರಿಗೆ ತುಂಬ ಪೇಯ್ನ್ ಆಗಿಬಿಡುತ್ತೆ. ಹುಷಾರಾಗಿ ಮಾಡಿ. ಯಾವತ್ತಿದ್ರು ಯಾರೇ ಆಗಲಿ ಬ್ರಿಜ್ಲಿನ್ ವ್ಯಾಕ್ಸ್ ಮಾಡಲಿ, ತುಂಬ ಹುಷಾರಾಗಿ ಮಾಡಿ. ನಾವು ನಾರ್ಮಲ್ ವ್ಯಾಕ್ಸ್ ಮಾಡೋ ಥರ ನಾವು ಯಾವತ್ತೂ ಬ್ರಿಜ್ಲಿನ್ ವ್ಯಾಕ್ಸ್ ಮಾಡಬಾರ್ದು. ಬ್ರಿಜ್ಲಿನ್ ಆಗಲಿ ರೀಕಾನೇ ಆಗಲಿ. ಜಸ್ಟ್ ಅದ್ರ ಮೇಲೆ ನಾವು ಹೆಂಗೆ ಡ್ರೈ ಆಗಿದೆ ಅಂತ ನೋಡ್ಬೇಕಂದ್ರೆ ಜಸ್ಟ್ ನೋಡಿ, ಈ ಥರ ಪೌಡ್ರ್ ಅಪ್ಲೈ ಮಾಡಿಬಿಟ್ಟು ನೋಡಿದ್ರೆ ನೋಡಿ ಡ್ರೈ ಆಗೋಗಿರುತ್ತೆ. ಜಸ್ಟ್ ಪೇಪರ್ ಥರ ಫೀಲ್ ಆಗಿರುತ್ತೆ. ಅದು ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ ನೋಡಿ. ಈ ಥರ ಕ್ಲೀನಾಗಿ ಕಾಣಿಸ್ತಿದೆಯಾ? ಈ ಥರ ಕ್ಲೀನಾಗಿ ರಿಮೂವ್ ಆಗುತ್ತೆ ನೋಡಿ. ಇದು ಬ್ರಿಜ್ಲಿಂಗ್ ವ್ಯಾಕ್ಸಿಂಗ್ ಮಾತ್ರ ಯಾವತ್ತಿದ್ರೂ ಪೇನ್ಲೆಸ್ ಇದು. ಅದಕ್ಕೆ ಯಾವತ್ತೇ ಆಗಲಿ ನಾವು ಸೆಲೆಕ್ಟ್ ಮಾಡೋದು ಫೇಸ್ಗೆ ಬ್ರಿಜ್ಲಿಂಗ್ ವ್ಯಾಕ್ಸೇ ಸೆಲೆಕ್ಟ್ ಮಾಡ್ತೀವಿ. ಪೌಡರ್ ಅಪ್ಲೈ ಮಾಡಿ, ಈ ಥರ ಇಟ್ಕೊಂಡು